ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಮಹಾಶಿವರಾತ್ರಿ ಹಬ್ಬ. ರಾತ್ರಿಯ ಹೊತ್ತು ಚತುರ್ದಶಿ ಇರಬೇಕು, ಅಥವಾ ಚತುರ್ದಶಿ ಕಡಿಮೆ ಇದ್ದು ಸೂರ್ಯಾಸ್ತದೊಳಗಾಗಿ ಮುಗಿಯೋತ್ತರ ಇದ್ರೆ ತ್ರಯೋದಶಿ ಅವತ್ತೇನೆ ಶಿವರಾತ್ರಿಯನ್ನ ಆಚರಣೆ ಮಾಡುವುದು ಕೂಡ ಇದೆ. ಇವತ್ತಿನ ದಿನ ವಿಶೇಷತೆ ಏನು ಅಂತಂದ್ರೆ, ಮಹಾರುದ್ರ ದೇವರು ತಾವು ಲಿಂಗ ರೂಪದಲ್ಲಿ ಉದ್ಭವವಾದಂತಹ ದಿನ ಈ ಶಿವರಾತ್ರಿ. ಇವತ್ತೇನೆ ರುದ್ರದೇವರು ಕೋಟಿ ಸೂರ್ಯ ಸಮಪ್ರಭರ ಹಾಗೆ ತಾವು ಎಲ್ಲ ಕಡೆ ಕೂಡ ಕಂಗೊಳಿಸಿದರು ಅಂತ ಪುರಾಣ ಪ್ರಸಿದ್ಧಿ. ಅದರಿಂದಾಗಿ ರುದ್ರದೇವರಿಗೆ ಸಂಬಂಧಪಟ್ಟಂತಹ ಪರ್ವದಿನ ಇದು. ಈ ದಿನ ರುದ್ರದೇವರನ್ನ ನಾವು ಪೂಜೆ ಮಾಡಬೇಕು. ಆದರೆ ಪೂಜೆ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಅಂತರ್ಯಾಮಿ ಚಿಂತನೆಯಿಂದಾಗಿ ಪರಮಾತ್ಮನ ಪೂಜೆಯನ್ನೇ ನಾವು ವಿಶೇಷವಾಗಿ ಮಾಡಬೇಕು ಅಂತ ಛಲಾದಿ ಆಚಾರ್ಯರ ಸ್ಮೃತಿಯಲ್ಲಿ ಸ್ಮೃತ್ಯರ್ಥ ಸಾಗರದಲ್ಲಿ ಹೇಳಿದಂಥ ವರಾಹ ವಚನವನ್ನ ಹೇಳಿದ್ದಾರೆ. ಯಾಸ್ತ್ವನ್ಯ ದೇವತಿಥಯ ತಾಸು ವಿಷ್ಣುಂ ಪ್ರಪೂಜಯೇತ್. ಬೇರೆ ಬೇರೆ ದೇವತೆಗಳಿಗೆ ವಿಶೇಷವಾದಂತಹ ತಿಥಿಗಳಿದ್ರೂ ಕೂಡ ಅವತ್ತಿನ ದಿನ ಅವ್ರು ಪೂಜೆ ಮಾಡಬೇಕಾದ್ರೆ ಅವರೊಳಗಿರುವಂತಹ ವಿಷ್ಣು ಅಂದ್ರೆ ವಿಶಿಲ್ರ ವ್ಯಾಪ್ತವು, ಆಮ್ನಿ ಪ್ರೆಸೆಂಟ್ ಅಂತಂದ್ರೆ ರುದ್ರದೇವರೊಳಗೂ ಇದ್ದಾನೆ, ಎಲ್ಲರೊಳಗೂ ಇದ್ದಾನಂತಹ ರುದ್ರದೇವರೊಳಗಿರುವಂತಹ ಪರಮಾತ್ಮನನ್ನ ಪೂಜೆ ಮಾಡಬೇಕು ಅಂತ ಪ್ರಮಾಣ. ಅದರಿಂದಾಗಿ ಶಿವಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಸಂಕರ್ಷಣ ರೂಪಿ ಪರಮಾತ್ಮನನ್ನೇ ನಾವು ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು. ಮತ್ತೆ ರುದ್ರಾಧ್ಯಾಯದ ನಮಕ ಚಮಕ ಇವುಗಳನ್ನ ಪಾರಾಯಣ ಮಾಡಬೇಕು. ನಮಗೆ ಪಾರಾಯಣ ಮಾಡ್ಲಿಕ್ಕೆ ಆಗದೇ ಇದ್ರೆ ಅಥವಾ ನಮಗೆ ಉಪದೇಶ ಆಗಿಲ್ಲ, ಗೊತ್ತಿಲ್ಲ ಅಂತಂದ್ರೆ ಅಂದ್ರೆ ಪಠನ ಮಾಡಿಸಿ ಶ್ರವಣನಾದ್ರೂ ಮಾಡಬೇಕು. ಮತ್ತೆ ರುದ್ರದೇವರ ನಿಜವಾದ ಸ್ವರೂಪವನ್ನು ತಿಳಿಸುವಂತಹ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವ ಶಿವಸ್ತುತಿಯ ಅದರ ಪಠಣವು ಕೂಡ ಇವತ್ತು ಬಹಳ ವಿಶೇಷವಾಗಿದೆ. ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ರುದ್ರದೇವರ ದರ್ಶನ ಮಾಡಬೇಕು, ಇದು ಕೂಡ ಬಹಳ ಅವಶ್ಯಕ. ಇಂತಹ ಮನೋನಿಯಾಮಕರಾದ ತತ್ವದೇವತೆ, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದಂತಹ ರುದ್ರದೇವರ ಅನುಗ್ರಹ ಸಂಪಾದನೆಯನ್ನ ಈ ಪರ್ವಕಾಲದಲ್ಲಿ ನಾವು ವಿಶೇಷವಾಗಿ ಮಾಡಬೇಕು.